ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ನಮ್ಮ ಕರ್ನಾಟಕಕ್ಕಿಂತಲೂ 6 ಪಟ್ಟು ದೊಡ್ಡ ದೇಶ. ಆದರೆ ಅಲ್ಲಿರೋದು ಕೇವಲ 25 ಲಕ್ಷ ಜನ ಮಾತ್ರ. ಜಗತ್ತಿನ ಸೂಪರ್ ಪವರ್ಗಳು ಆಳಿ ಹೋದ ನಾಡು ಇವತ್ತು ಬಡತನದ ಬೇಗೆಯಲ್ಲಿ ಬೇಯ್ತಾ ಇದೆ. ಅಲ್ಲಿನ ಜನಸಂಖ್ಯೆಯಲ್ಲಿ 88% ಕ್ರೈಸ್ತರೇ ಇದ್ರೂ ಕೂಡ ಜಗತ್ತಿನ ಯಾವ ಕ್ರೈಸ್ತ ರಾಷ್ಟ್ರವೂ ಆ ದೇಶದ ಸಹಾಯಕ್ಕೆ ನಿಂತ್ಕೋತಾ ಇಲ್ಲ. ಅಲ್ಲಿ ಡೈಮಂಡ್ ಇದೆ, ಪೆಟ್ರೋಲಿಯಂ ಇದೆ, ಚಿನ್ನ ಇದೆ, ಏನೇ ಇದ್ರೂ ಆ ದೇಶದ ಆರ್ಥಿಕತೆ ಮಾತ್ರ ಇವತ್ತಿಗೂ ಸದೃಢಗೊಂಡಿಲ್ಲ. ಜಗತ್ತಿನ ಹಾಟೆಸ್ಟ್ ಪ್ರದೇಶಗಳ ಪೈಕಿ ಒಂದು ಅನ್ನಿಸ್ಕೊಂಡಿರೋ ಆ ದೇಶ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದೇ 1990ರಲ್ಲಿ. ಹಾಗಾದ್ರೆ ಮೊನ್ನೆಯವರೆಗೆ ದಾಸ್ಯದಲ್ಲೇ ಇದ್ದ ಆ ದೇಶವಾದರೂ ಯಾವುದು? ಅವರನ್ನ ಆಳ್ತಿದ್ದವರು ಯಾರು? ಅಲ್ಲಿನ ವಿಶೇಷಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಕಣ್ಣಿಗೆ ಕಾಣುವಷ್ಟು ದೂರ ನೀಲಿ ನೀರಿನ ಮಹಾಸಾಗರ. ಆ ಸಾಗರದ ವಿರುದ್ಧ ದಿಕ್ಕಲ್ಲಿ ಹೋದ್ರೆ ಅಗಾಧವಾದ ಮರುಭೂಮಿ. ಆ ಮರುಭೂಮಿಯನ್ನು ದಾಟಿ ಮುನ್ನಡೆದ್ರೆ ಸಿಗೋದು ಜಗತ್ತಿನ ಅತಿದೊಡ್ಡ ಕೊರಕಲು ಪ್ರದೇಶ. ಆಮೇಲೆ ಎಲ್ಲಿ ನೋಡಿದ್ರು ಒಣಭೂಮಿ. ಯಾವತ್ತಿಗೂ ಹಸಿರಿನ ಬಸಿರು ಹೊತ್ತು ಗೊತ್ತೇ ಇಲ್ಲವೇನೋ ಅನ್ನೋ ಹಾಗೆ ಬಬ್ಬರಡಿನಂತೆ ಭಾಸವಾಗುವ ನೆಲ. ಅದನ್ನು ಕೂಡ ದಾಟಿ ಮುಂದೆ ಬಂದ್ರೆ ಕೆಂಪು ಮರಳಿನ ರಾಶಿ. ಮರುಭೂಮಿಯ ನಂತರ ಮತ್ತೊಂದು ಮರುಭೂಮಿ, ಅದನ್ನೂ ದಾಟಿ ಮುಂದುವರೆದಿದ್ದೆ. ಆದ್ರೆ ಅತ್ಯಂತ ಉದಾಸೀನವಾಗಿ ಹರಿಯುವ ಆರೆಂಜ್ ನದಿ. ಆ ನದಿಯ ದಡದಲ್ಲಿ ಕಾಣಸಿಗುವ ಬುಡಕಟ್ಟು ನಿವಾಸಿಗಳು. ಇಂಥ ಸಾಕಷ್ಟು ವಿಷಯಗಳು ಆ ದೇಶವನ್ನ ಕುತೂಹಲದಿಂದ ನೋಡೋ ಹಾಗೆ ಮಾಡ್ತಾ ಇವೆ. ಅಂದಹಾಗೆ ಆ ದೇಶದ ಹೆಸರು ನಮೀಬಿಯಾ. ನಮೀಬಿಯಾ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿರುವ ಒಂದು ರಾಷ್ಟ್ರ. ವಿಂಡ್ಹೋಕ್ ಇದರ ರಾಜಧಾನಿ. ಇದು 1990ರವರೆಗೆ ಸೌತ್ ಆಫ್ರಿಕಾ ದೇಶದ ಹಿಡಿತದಲ್ಲೇ ಇತ್ತು. ಸೌತ್ ಆಫ್ರಿಕಾದಿಂದ ಬಿಡುಗಡೆಯನ್ನ ಬಯಸಿದ್ದ ಅಲ್ಲಿನ ಜನ ಅದಕ್ಕಾಗಿ ಹೋರಾಟವನ್ನು ನಡೆಸಬೇಕಾಗಿ ಬಂತು. ಈ ನಮೀಬಿಯಾ 8,25,615 ಚದರ ಕಿಲೋಮೀಟರ್ನಷ್ಟು ದೊಡ್ಡದಾದ ಭೂಪ್ರದೇಶವನ್ನು ಹೊಂದಿದೆ. ಆದರೆ ಇಷ್ಟು ಭೂಪ್ರದೇಶದಲ್ಲಿ ಅತಿ ಹೆಚ್ಚಿನ ಭಾಗವನ್ನ ಕಲಹರಿ ಮತ್ತು ನಮಿಬಿ ಮರುಭೂಮಿಗಳು ಆವರಿಸಿಕೊಂಡಿರೋದ್ರಿಂದ ನಮೀಬಿಯಾಗೆ ಕೃಷಿ ಯೋಗ್ಯ ಭೂಮಿ ಸಿಕ್ಕಿರೋದು ತುಂಬಾನೇ ಕಡಿಮೆ. ಈ ನಮೀಬಿಯಾ ದಕ್ಷಿಣ ಆಫ್ರಿಕಾ, ಬೊತ್ಸುವಾನಾ, ಆಂಗೋಲಾ ಹಾಗೂ ಜಾಂಬಿಯಾಗಳನ್ನ ಗಡಿಯಾಗಿ ಹೊಂದಿದೆ. ನಮೀಬಿಯಾದ ಪಶ್ಚಿಮಕ್ಕೆ ಅಟ್ಲಾಂಟಿಕ್ ಸಾಗರ ಇದೆ. ಅಲ್ಲಿನ ಜನಸಂಖ್ಯೆ 25 ಲಕ್ಷ. ಅದರಲ್ಲಿ 87.9% ಕ್ರೈಸ್ತರಿದ್ದಾರೆ. ಹಾಗೆ 10.2% ಬುಡಕಟ್ಟು ಜನ ಇದ್ರೆ, ಇನ್ನು 1.6% ಮಂದಿ ತಾವು ಯಾವುದೇ ಧರ್ಮದ ಜೊತೆಗೆ ಗುರುತಿಸಿಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಈ 25 ಲಕ್ಷ ಜನಸಂಖ್ಯೆಯಲ್ಲಿ ಮುಸ್ಲಿಮರು ಇರೋದು ಕೇವಲ 9,000 ಮಾತ್ರ. ಹಾಗೇನೆ ಇಡೀ ನಮೀಬಿಯಾದಲ್ಲಿ 100% ಮಂದಿ ಜಿಯೂಗಳಿದ್ದಾರೆ. ನಮೀಬಿಯಾದಲ್ಲಿ 48.9% ಮಂದಿ ಒಶಿವಾಂಬೋ ಅನ್ನೋ ಭಾಷೆಯನ್ನ ಮಾತಾಡ್ತಾರೆ. ಆಫ್ರಿಕಾದ ದಕ್ಷಿಣ ಭಾಗದಲ್ಲಿನ ಇತರೆ ದೇಶಗಳ ಹಾಗೆ ಇಲ್ಲಿ ಕೂಡ HIV ಸಮಸ್ಯೆ ತುಂಬಾನೇ ಹೆಚ್ಚಾಗಿದೆ. ಇಂಥ ನಮೀಬಿಯಾ ಒಂದು ಕಾಲದಲ್ಲಿ ಯುರೋಪಿಯನ್ನರ ವಸಾಹತುವಾಗಿತ್ತು. ಆನಂತರ ಅವರ ಪಕ್ಕದ ದೇಶ ಸೌತ್ ಆಫ್ರಿಕಾ 1 ಶತಮಾನದಷ್ಟು ಕಾಲ ಈ ನಮೀಬಿಯಾನ ತನ್ನ ಅಂಕೆಯಲ್ಲಿ ಇಟ್ಕೊಂಡಿತ್ತು. ಗೆಳೆಯರೆ, ಆಫ್ರಿಕಾದ ಮೇಲೆ ಐರೋಪ್ಯರ ದರ್ಬಾರ್ ಹೇಗಿತ್ತು ಅನ್ನೋದಕ್ಕೆ ಈ ನಮೀಬಿಯಾ ಅನ್ನೋದೊಂದು ಸ್ಪಷ್ಟ ಉದಾಹರಣೆ. ಈ ನೆಲದ ಮೇಲೆ 1884ರಲ್ಲಿ ಜರ್ಮನಿ ತನ್ನ ಆಧಿಪತ್ಯವನ್ನ ಸ್ಥಾಪಿಸುತ್ತೆ. ಈ ಬ್ರಿಟಿಷರು, ಪೋರ್ಚುಗೀಸರು ಇವರೆಲ್ಲ ವ್ಯಾಪಾರದ ನೆಪ ಹೇಳ್ಕೊಂಡು ಭಾರತದಂಥ ದೇಶಗಳನ್ನ ಆಕ್ರಮಿಸಿಕೊಂಡಿದ್ರಲ್ಲ, ಹಾಗೆ ಈ ಜರ್ಮನರು ಬೈಬಲ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಬಂದು ಸುವಾರ್ತೆಗಳನ್ನ ಬೋಧಿಸ್ತಾ ಇಡೀ ನಮೀಬಿಯಾನ ತಮ್ಮ ವಶಕ್ಕೆ ತಗೊಂಡು ಬಿಟ್ಟಿದ್ರು. ಹಾಗೆ ನೋಡಿದ್ರೆ 1498ರ ಹೊತ್ತಿಗೆನೆ ಈ ನಮೀಬಿಯಾದ ಬಗ್ಗೆ ಐರೋಪ್ಯರಿಗೆ ಗೊತ್ತಿತ್ತು. ಆದ್ರೆ ಇಲ್ಲಿ ಮರುಭೂಮಿ ಬಿಟ್ರೆ ಬೇರೆ ಏನಿದೆ ಅಂದ್ಕೊಂಡ ಅವರು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹೀಗಿರುವಾಗ 1805ರಲ್ಲಿ ನಮೀಬಿಯಾದಲ್ಲಿ ಲಂಡನ್ ಮಿಷನರಿ ಸೊಸೈಟಿ ಅನ್ನೋದು ಸ್ಥಾಪನೆ ಆಯಿತು. ಆದರೆ ಅವರಿಗೆ ಈ ನಮೀಬಿಯಾದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಮುಂದೆ 1840ರಲ್ಲಿ ಲಂಡನ್ ಮಿಷನರಿ ಸೊಸೈಟಿ ತನ್ನ ಎಲ್ಲ ಮಿಷನರಿ ಆಕ್ಟಿವಿಟಿಗಳನ್ನು ಕೂಡ ಜರ್ಮನಿಯ ರೆನಿಶ್ ಮಿಷನರಿ ಸೊಸೈಟಿಗೆ ವರ್ಗಾಯಿಸಿತು. ಹೀಗಾಗಿ ನಮೀಬಿಯಾದಲ್ಲಿ ರೆನಿಶ್ ಮಿಷನರಿ ಸೊಸೈಟಿ ತನ್ನ ಕೆಲಸವನ್ನ ಆರಂಭ ಮಾಡ್ತು. ಅಲ್ಲಿ ಜರ್ಮನರ ಅದೃಷ್ಟ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಅವರ ಅಪ್ರೋಚ್ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿಗೆ ಹೋದ ಮಿಷನರಿಗಳು ಅಲ್ಲಿನ ಜನರ ಭಾಷೆಯನ್ನು ಕಲಿತರು, ಅವ್ರ ಜೊತೆ ಒಡನಾಟ ಶುರು ಮಾಡಿಕೊಂಡ್ರು. ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಲೇ ಅವರಿಗೆ ಕ್ರೈಸ್ತ ಮತವನ್ನು ಬೋಧಿಸೋದಕ್ಕೆ ಶುರು ಮಾಡಿದರು. ಅವರ ಜಾನಪದ ಸಾಹಿತ್ಯ, ಜಾನಪದ ಕಥೆಗಳು, ನಂಬಿಕೆಗಳು ಎಲ್ಲದರಲ್ಲೂ ತಮ್ಮ ವಿಚಾರಗಳನ್ನು ತುಂಬೋ ಪ್ರಯತ್ನ ಮಾಡಿದರು. ಹೇಗೆ ಭಾರತದಲ್ಲಿ ಮ್ಯಾಕ್ಸ್ ಮುಲ್ಲರ್ ಥರದವರು ಇಲ್ಲಿನ ನಮ್ಮ ಪುರಾಣಗಳನ್ನು ಕೆಡಿಸಿ ಅವುಗಳ ಮೇಲಿನ ನಂಬಿಕೆ ಸಡಿಲವಾಗುವ ಹಾಗೆ ಮಾಡಿದ ಮೇಲೆ ಕೂಡ ಇಲ್ಲಿನ ವಿದ್ವಾಂಸರ ಬಾಯಲ್ಲಿ ಸ್ಕಾಲರ್ಗಳು ಅಂತ ಕರೆಸ್ಕೊಂಡ್ರು, ಅದೇ ಥರ ಅಲ್ಲಿ ಕೂಡ ಜರ್ಮನಿಯ ಮಿಷನರಿಗಳು ಕೆಲಸ ಮಾಡಿದ್ರು. ಅವರ ಈ ಬುದ್ಧಿವಂತಿಕೆ ನಮೀಬಿಯಾದಲ್ಲಿನ ಸಾಕಷ್ಟು ಬುಡಕಟ್ಟು ಜನರನ್ನ ಮರಳು ಮಾಡೋದರಲ್ಲಿ ಯಶಸ್ವಿ ಆಯಿತು. ಹೀಗಾಗಿ ಜರ್ಮನರು
ಜರ್ಮನ್ನರು ನಮೀಬಿಯಾದ ತುಂಬೆಲ್ಲ ಚರ್ಚ್ಗಳನ್ನು ಸ್ಥಾಪಿಸೋದಕ್ಕೆ ಶುರು ಮಾಡಿದ್ರು. ಕಾಲಕ್ರಮೇಣ ಜರ್ಮನಿಯ ಮಿಷನರಿ ನಮೀಬಿಯಾನ ಆಕ್ರಮಿಸಿಕೊಳ್ತಾ ಹೋಯಿತು. ಅಲ್ಲಿಗೆ ತನ್ನದೇ ಜನರನ್ನ ಕರೆಸ್ಕೊಳ್ತು. ಅವರು ಜಮೀನುಗಳ ಮಾಲೀಕತ್ವವನ್ನು ಪಡ್ಕೊಂಡ್ರು. ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರು. ಅವರ ಎಸ್ಟೇಟ್ಗಳಲ್ಲಿ ನಮೀಬಿಯಾದ ಮೂಲ ನಿವಾಸಿಗಳು ಜೀತದಾಳುಗಳಾದರು. ವ್ಯಾಪಾರಗಳು ಶುರುವಾದವು. ಅದರ ಜೊತೆಗೆ ನಮೀಬಿಯಾದಲ್ಲಿ ಜರ್ಮನ್ ಕಾಲೋನಿಗಳು ತಲೆ ಎತ್ತಿ ನಿಂತ್ಕೊಂಡ್ವು. ಹೀಗಲ್ಲೊಂದು ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿ ಬಿದ್ದ ನಂತರ 1782ರಲ್ಲಿ ಜರ್ಮನ್ ಮಿಷನರಿ ಸೊಸೈಟಿ ಇಂಪೀರಿಯಲ್ ಜರ್ಮನಿಯ ಬಳಿ ತನಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತು. ಪರಿಣಾಮ ಅಲ್ಲಿಗೆ ಜರ್ಮನಿಯ ಸೇನೆ ಕೂಡ ಬಂದು ನಿಂತ್ಕೊಳ್ತು ಮತ್ತು 1884ರಲ್ಲಿ ನಮೀಬಿಯಾದ ಮೇಲೆ ಜರ್ಮನಿಯ ಫ್ಲಾಗ್ ಹಾರಾಡೋದ್ರೊಂದಿಗೆ ಅದು ಜರ್ಮನರ ಅಧಿಕೃತ ವಸಾಹತುವಾಗಿ ಗುರುತಿಸಿಕೊಳ್ತು. ಹೀಗೆ 1884ರಲ್ಲಿ ಶುರುವಾದ ಜರ್ಮನರ ಆಳ್ವಿಕೆಯ ವಿರುದ್ಧ ಬಹುಬೇಗ ಅಲ್ಲಿನ ಜನರ ಪ್ರತಿರೋಧ ಕೂಡ ಶುರುವಾಗಿ ಹೋಗುತ್ತೆ. ಅಲ್ಲಿ ಹೆರೆರೋ ಮತ್ತು ನಮಾ ಅನ್ನೋ 2 ಬುಡಕಟ್ಟುಗಳು ಜರ್ಮನರ ಆಳ್ವಿಕೆಯ ವಿರುದ್ಧ ದನಿ ಎತ್ತಿದ್ವು. ನಮಾ ಜನರನ್ನ ಹೆನ್ರಿಕ್ ವಿಟ್ಬೋಯ್ ಅನ್ನೋ ನಾಯಕ ಮುನ್ನಡೆಸಿದ್ರೆ, ಹೆರೆರೋಗಳ ನಾಯಕತ್ವವನ್ನು ಸ್ಯಾಮ್ಯುಯಲ್ ಮೆಹರರೋ ವಹಿಸಿಕೊಂಡ್ರು. 1904ರಿಂದ 1908ರವರೆಗೆ ನಡೆದ ಆ ಸಂಘರ್ಷ ಸುಮಾರು 1,10,000 ಜನರ ಪ್ರಾಣವನ್ನ ಕಿತ್ಕೊಳ್ತು ಅಂತ ಹೇಳಲಾಗತ್ತೆ. ಅವತ್ತು ನಮೀಬಿಯಾದಲ್ಲಿದ್ದ 80% ಹೆರೆರೋಗಳು ಹಾಗೂ ಸುಮಾರು ಅರ್ಧದಷ್ಟು ನಮಾಗಳು ಜರ್ಮನಿಯ ಶಾಂತಿದೂತರ ಬಂದೂಕುಗಳ ಬಾಯಿಗೆ ಸಿಕ್ಕಿ ನಾಶವಾಗಿ ಹೋದ್ರು ಅಂತ ಹೇಳಲಾಗತ್ತೆ. ಆ ಮಾರಣ ಹೋಮವನ್ನ 20ನೇ ಶತಮಾನದ ಮೊದಲ ಮಾರಣ ಹೋಮ ಅಂತ ಕೂಡ ಕರೀತಾರೆ. ಹೀಗೆ ನಮೀಬಿಯಾದಲ್ಲಿ ನರಹತ್ಯೆ ನಡೆಸಿದ ಜರ್ಮನರು ಮುಂದೆ ವಿಶ್ವಯುದ್ಧದಲ್ಲಿ ಭಾಗವಹಿಸಬೇಕಾಗಿ ಬಂತು. ಅದರ ಪರಿಣಾಮ ಅಂದ್ರೆ ಸೌತ್ ವೆಸ್ಟ್ ಆಫ್ರಿಕಾದ ಮೇಲಿನ ಜರ್ಮನರ ಹಿಡಿತ ತಪ್ಪಿ ಬ್ರಿಟನ್ ಸಾಮ್ರಾಜ್ಯದ ಭಾಗವಾಗಿದ್ದ ಸೌತ್ ಆಫ್ರಿಕಾದ ಪಡೆಗಳು ಸೌತ್ ವೆಸ್ಟ್ ಆಫ್ರಿಕಾದ ಮೇಲೆ ಹಿಡಿತವನ್ನ ಸಾಧಿಸಿದ್ವು ಮತ್ತು ಜರ್ಮನರನ್ನ ಅಲ್ಲಿಂದ ಓಡಿಸೋದ್ರಲ್ಲಿ ಯಶಸ್ವಿ ಕೂಡ ಆದವು. ಅಲ್ಲಿಗೆ ನಮೀಬಿಯಾಗೆ ಸ್ವಾತಂತ್ರ್ಯ ಸಿಕ್ಬಿಡ್ತು ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಆಗತ್ತೆ. ಯಾಕೆಂದ್ರೆ ಅವತ್ತು ಜರ್ಮನರಿಂದ ಕಿತ್ಕೊಂಡ ಈ ಭೂಭಾಗವನ್ನ ಸೌತ್ ಆಫ್ರಿಕಾ ತಾನೇ ಆಳೋದಕ್ಕೆ ಮುಂದಾಯಿತು. ಅಂದ್ರೆ ಅಲ್ಲಿದ್ದ ಹಾವುಗಳನ್ನು ಓಡಿಸಿ ಅಲ್ಲಿಗೀಗ ಹದ್ದುಗಳು ಬಂದು ಕೂತ್ಕೊಂಡಿದ್ವು. 1960ರ ಹೊತ್ತಿಗೆ ಆಫ್ರಿಕಾದ ಸಾಕಷ್ಟು ದೇಶಗಳು ಐರೋಪ್ಯರಿಂದ ಸ್ವಾತಂತ್ರ್ಯವನ್ನ ಪಡ್ಕೊಂಡ್ರೂ ಕೂಡ ಪಾಪ ಈ ನಮೀಬಿಯಾಗೆ ಸೌತ್ ಆಫ್ರಿಕಾ ಸ್ವಾತಂತ್ರ್ಯವನ್ನ ಕೊಡೋದಕ್ಕೆ ಹೋಗಲಿಲ್ಲ. ಹೀಗಾಗಿ ಅಲ್ಲಿ ಮತ್ತೆ ದಕ್ಷಿಣ ಆಫ್ರಿಕಾದ ವಿರುದ್ಧ ನಮೀಬಿಯಾದ ಜನ ತಿರುಗಿ ಬೀಳಬೇಕಾಗಿ ಬಂತು. ಈ ಹೋರಾಟದ ನೇತೃತ್ವವನ್ನ ಸೌತ್ ವೆಸ್ಟ್ ಆಫ್ರಿಕನ್ ಪೀಪಲ್ಸ್ ಆರ್ಗನೈಸೇಷನ್ ವಹಿಸಿಕೊಳ್ಳುತ್ತೆ. ಇಲ್ಲಿ ತಮಗೆ ಸ್ವಾತಂತ್ರ್ಯ ಬೇಕು ಅಂತ ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ಹೀಗಿರುವಾಗಲೇ 1966ರಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನೋ ಲೀಗಲ್ ಸ್ಟ್ಯಾಂಡಿಂಗ್ ಟು ಕನ್ಸಿಡರ್ ದ ಕ್ವಶನ್ ಆಫ್ ಸೌತ್ ಆಫ್ರಿಕನ್ ರೂಲ್ ಅನ್ನೋ ಅತ್ಯಂತ ವಿವಾದಾತ್ಮಕ ರೂಲಿಂಗ್ ಅನ್ನು ಕೊಟ್ಟುಬಿಡುತ್ತೆ. ಅಲ್ಲಿಗೆ ಶಾಂತಿಯುತ ಹಾಗೂ ಕಾನೂನು ಹೋರಾಟಗಳ ಮೇಲೆ ನಂಬಿಕೆ ಕಳಕೊಂಡ ನಮೀಬಿಯಾದ ಜನ ಸಶಸ್ತ್ರ ಹೋರಾಟಕ್ಕೆ ಮುಂದಾಗಬೇಕಾಯಿತು. ಅವತ್ತು ಸೌತ್ ವೆಸ್ಟ್ ಆಫ್ರಿಕನ್ ಪೀಪಲ್ಸ್ ಆರ್ಗನೈಸೇಷನ್ ಪೀಪಲ್ಸ್ ಲಿಬರೇಷನ್ ಆರ್ಮಿ ಆಫ್ ನಮೀಬಿಯಾ ಅನ್ನೋ ಸಶಸ್ತ್ರ ಪಡೆಯನ್ನ ಸ್ಥಾಪನೆ ಮಾಡಿಕೊಳ್ತು. ಆ ಹೋರಾಟ ಸಾಕಷ್ಟು ಜೀವಗಳನ್ನು ಬಲಿ ಪಡಿತು. ಈ ಸಂಘರ್ಷದ ಕಾರಣದಿಂದಲೇ ಸಾವಿರಾರು ಮಂದಿ ನಿರಾಶ್ರಿತರಾದರು, ದೇಶ ಬಿಟ್ಟು ಬೇರೆ ಕಡೆಗಳಿಗೆ ವಲಸೆ ಹೋದರು. ಆದರೆ ನಮೀಬಿಯಾದ ಸ್ವಾತಂತ್ರ್ಯ ಪ್ರೇಮಿಗಳ ಹೋರಾಟ ಮಾತ್ರ ನಿಲ್ಲಿಲ್ಲ. ಈಗ ಸುಮಾರು 23 ವರ್ಷಗಳ ಕಾಲ ನಡೆದ ಸಂಘರ್ಷ ಕಡೆಗೂ ನಮೀಬಿಯಾಗೆ ಜಯವನ್ನ ತಂದುಕೊಡ್ತು. 1988ರಲ್ಲಿ ನಡೆದ ಒಪ್ಪಂದದ ಪ್ರಕಾರ ನಮೀಬಿಯಾಗೆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಸೌತ್ ಆಫ್ರಿಕಾ ಒಪ್ಪಿಕೊಳ್ತು. ಆ ಬಳಿಕ 11 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಜನ ಸ್ವಾತಂತ್ರ್ಯದ ಕನಸನ್ನು ಹೊತ್ತು ತಮ್ಮ ತಾಯ್ನಾಡಿಗೆ ಮರಳಿ ಬಂದರು. ಕಡೆಗೆ ಮಾರ್ಚ್ 21, 1990ರಂದು ನಮೀಬಿಯಾ ಸೌತ್ ಆಫ್ರಿಕಾದಿಂದ ಸ್ವಾತಂತ್ರ್ಯವನ್ನು ಕೂಡ ಪಡ್ಕೊಳ್ತು. ಗೆಳೆಯರೆ, ಈ ದಕ್ಷಿಣ ಆಫ್ರಿಕಾ ಅನ್ನೋದೀಗ ನಮ್ಮ ಕಣ್ಣಿಗೆ ಸುಂದರ ದೇಶವಾಗಿ ಕಾಣುತ್ತೆ. ಆದರೆ ಅದರ ಇತಿಹಾಸದ ಪುಟಗಳಲ್ಲಿ ಇಂಥ ಸಾಕಷ್ಟು ಕರಾಳ ಅಧ್ಯಾಯಗಳು ಅಡಗಿವೆ. ಮುಂದೆ ಸೌತ್ ಆಫ್ರಿಕಾದ ಬಗ್ಗೆ ನಿಮಗೆ ಹೇಳುವಾಗ ಅಲ್ಲಿನ ವರ್ಣಭೇದ ನೀತಿ, ತಾರತಮ್ಯಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತೀನಿ. ಈಗ ನಮೀಬಿಯಾದ ವಿಚಾರಕ್ಕೆ ಬಂದುಬಿಡೋಣ. ಗೆಳೆಯರೆ, 1990ರಲ್ಲಿ ಸ್ವತಂತ್ರಗೊಂಡ ನಮೀಬಿಯಾ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಳ್ತು. ಅಲ್ಲಿ ಮಲ್ಟಿಪಾರ್ಟಿ ಡೆಮೋಕ್ರಸಿ ಇದೆ. ಸ್ವಾತಂತ್ರ್ಯದ ನಂತರ ನಮೀಬಿಯಾ ತನ್ನ ಪ್ರಗತಿಯ ಹಾದಿಯನ್ನು ಹಿಡ್ಕೊಂಡಿದೆ. ಕೃಷಿ, ಗಣಿಗಾರಿಕೆ, ಟೂರಿಸಂ ಅಲ್ಲಿನ ಪ್ರಮುಖ ಆದಾಯದ ಮೂಲಗಳು. ಈ ನಮೀಬಿಯಾದಲ್ಲಿ ಅತ್ಯುತ್ತಮ ಗುಣಮಟ್ಟದ ವಜ್ರ ಕೂಡ ಸಿಗುತ್ತೆ. ಅದರ ಜೊತೆಗೆ ಯುರೇನಿಯಂ,
ಗೋಲ್ಡ್, ಸಿಲ್ವರ್ ಸೇರಿದ ಹಾಗೆ ಬೇಸ್ ಮೆಟಲ್ಗಳು ಇಲ್ಲಿನ ಆರ್ಥಿಕತೆಯ ಮೂಲ. ಇನ್ನು ಕೃಷಿಯಲ್ಲಿ ಪಶುಸಂಗೋಪನೆ ಪ್ರಮುಖ ಆದಾಯದ ಮೂಲ ಅನ್ನಿಸ್ಕೊಂಡಿದೆ. ಇಲ್ಲಿನ 50%ಕ್ಕೂ ಅಧಿಕ ಮಂದಿ ಕೃಷಿಯಿಂದಲೇ ಉದ್ಯೋಗವನ್ನು ಗಳಿಸಿದ್ದಾರೆ. ಇತ್ತೀಚೆಗೆ ನಮೀಬಿಯಾದಲ್ಲಿ ಸಾಕಷ್ಟು ತೈಲ ಮತ್ತು ಅನಿಲ ನಿಕ್ಷೇಪಗಳಿರೋದು ಕೂಡ ಪತ್ತೆಯಾಗಿದ್ದು ಸುಮಾರು 3 ಬಿಲಿಯನ್ ಬ್ಯಾರಲ್ನಷ್ಟು ತೈಲ ಇಲ್ಲಿದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಟೂರಿಸಂ ನಮೀಬಿಯಾದ GDPಗೆ 15% ಕೊಡುಗೆಯನ್ನು ಕೊಡುತ್ತೆ. ಇಲ್ಲಿನ ಕಲಹರಿ ಮರುಭೂಮಿ ಪ್ರವಾಸಿಗರನ್ನ ತನ್ನತ್ತ ಸೆಳೀತಾ ಇದೆ. ಸದ್ಯಕ್ಕೆ ನಮೀಬಿಯಾ ಆರ್ಥಿಕ ಪ್ರಗತಿಯತ್ತ ಮುನ್ನಡೀತಾ ಇದ್ರೂ ಅದು ಇವತ್ತಿಗೂ ಕೂಡ ಬಡ ದೇಶ ಅಂತಲೇ ಗುರುತಿಸಿಕೊಂಡಿದೆ. ಆಫ್ರಿಕಾದ ಈ ದೇಶಗಳು ಐರೋಪ್ಯರ ದಾಳಿಗೆ ನಲುಗಿ ತಮ್ಮಲ್ಲಿನ ಸಾಕಷ್ಟು ಸಂಪತ್ತನ್ನ ಕಳ್ಕೊಂಡ್ವು. ಆದರೆ ಅವು ಸ್ವತಂತ್ರಗೊಂಡ ಮೇಲೆ ಕೂಡ ಅವುಗಳ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗ್ತಾ ಇಲ್ಲ. ಆಫ್ರಿಕಾದ ದೇಶಗಳಲ್ಲಿನ ಬಹುಪಾಲು ದೇಶಗಳು ಇವತ್ತಿಗೂ ಬಡ ದೇಶಗಳಾಗಿ ಉಳಿದಿರೋದು ಇದಕ್ಕೆ ಸಾಕ್ಷಿ. ಅಲ್ಲಿ ಸಂಪತ್ತಿಲ್ಲ ಅಂತಲ್ಲ, ಆದರೆ ಸದುಪಯೋಗ ಆಗೋದ್ರಲ್ಲಿ ಸಮಸ್ಯೆಗಳಾಗ್ತಾ ಇವೆ. ಅತಿಯಾದ ಭ್ರಷ್ಟಾಚಾರ ಅಲ್ಲಿ ತಾಂಡವವಾಡ್ತಾ ಇದೆ. ರಾಜಕೀಯ ಅಸ್ಥಿರತೆ ಇಡೀ ಆಫ್ರಿಕಾನ ಬಡತನಕ್ಕೆ, ಹಸಿವಿಗೆ ತಳ್ತಾ ಇದೆ. ಹೀಗಾಗಿನೇ ಇವತ್ತಿಗೂ ಕೂಡ ನಮೀಬಿಯಾದಂತಹ ಸಾಕಷ್ಟು ದೇಶಗಳು ಬಡತನವನ್ನೇ ಹಾಸಿ ಹೊದ್ದು ಮಲಗಬೇಕಾಗಿ ಬರ್ತಾ ಇದೆ. ಇದು ಗೆಳೆಯರೆ ನಮೀಬಿಯಾ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.